ಕೊಲ್ಲೂರಿಗೆ ಆಗಮಿಸಿದ್ದಾರೆ ಸಿಎಂ ವಿಜಯ್. ಈಗ ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಿಯ ದರ್ಶನವನ್ನು ಪಡಿತಾರೆ. ಪಂಚೆ ಶಾಲ್ಯನ್ನ ಧರಿಸಿ ದರ್ಶನ ಪಡಿತಾರೆ ಇವತ್ತು ವಿಜಯ್. ವಸ್ತ್ರ ಸಂಹಿತೆ ಪಾಲಿಸಬೇಕಿರುವಂತಹ ಸಿಎಂ ವಿಜಯ್ ಸಂಜೆ 5ರವರೆಗೆ ದೇವಸ್ಥಾನಕ್ಕೆ ಭಕ್ತರಿಗೆ ನಿಷೇಧ ಕೂಡ ಮಾಡಲಾಗಿದೆ. ಸಂಜೆ 5 ಗಂಟೆವರೆಗೂ ಕೂಡ ದೇವಸ್ಥಾನದ ಒಳಗಡೆ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಹೀಗೆ ಬೇಕಾಗಿರುವಂತಹ ಸಿದ್ಧತೆ ಎಲ್ಲವೂ ಕೂಡ ಒಂದು ಕಡೆ ಆದರೆ ಇಲ್ಲಿ ಕೆಲವೊಂದು ಸಾಂಪ್ರದಾಯಿಕ ಪದ್ಧತಿಗಳಿರುತ್ತೆ, ಅದೆಲ್ಲವೂ ಕೂಡ ಪಾಲಿಸಬೇಕಾಗುತ್ತೆ. ಅದರಂತೆ ವಿಜಯ್ ಕೂಡ ಪಾಲಿಸಲಿಕ್ಕೆ ಮುಂದಾಗಿದ್ದಾರೆ. ದೇವಸ್ಥಾನದ ಒಳಗೆ ಒಂದು ಕಡೆ ಪರಿಶೀಲನೆ, ಬಾಂಬ್ ನಿಷ್ಕ್ರಿಯ ದಳ ಅವರನ್ನು ಕರ್ಕೊಂಡೋಗಿ ಪೊಲೀಸರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗ ಕೊಲ್ಲೂರಿಗೆ ಆಗಮಿಸಿದ್ದಾರೆ ಸಿಎಂ ವಿಜಯ್ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಸಾಂಪ್ರದಾಯಿಕ ಉಡುಗೊರೆಯಲ್ಲಿ ದೇವಿಯ ದರ್ಶನವನ್ನ ಪಡಿತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಂಚೆ ಇರ್ಬೋದು ಅಥವಾ ಶಾಲ್ ಧರಿಸೋದು ಇದೆಲ್ಲವೂ ಕೂಡ ಅಲ್ಲಿನ ಒಂದು ಸಾಂಪ್ರದಾಯಿಕ ಪದ್ಧತಿ. ಹಾಗಾಗಿ ಇದನ್ನ ಫಾಲೋ ಮಾಡ್ತಿದ್ದಾರೆ ಸಿಎಂ ವಿಜಯ್ ಕೂಡ. ಇದೇ ಒಂದು ಸಂದರ್ಭದಲ್ಲಿ ಸಂಜೆ 5 ಗಂಟೆವರೆಗೂ ಕೂಡ ದೇವಸ್ಥಾನಕ್ಕೆ ಯೂಶಲ್ ಆಗಿ ಭಕ್ತರೇನು ಹೋಗ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಿಷೇಧ ಮಾಡಲಾಗಿದೆ. ಸಂಜೆ 5 ಗಂಟೆ ಒಳಗೆ ಸಂಜೆ 5 ಗಂಟೆ ಒಳಗೆ ಸಿಎಂ ವಿಜಯ್ ಹೋಗಿ ಅಲ್ಲಿ ದರ್ಶನ ಪಡೆದು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ವಾಪಸ್ ಅಲ್ಲಿಂದ ಹೊರಡ್ತಾರೆ. ಅದಾದ ನಂತರ ಆಸ್ ಯೂಶಲ್ ಎಲ್ಲರಿಗೂ ಕೂಡ ದರ್ಶನ ಇರುತ್ತೆ. ಹೀಗೆ ಇತಿಹಾಸ ಪ್ರಸಿದ್ಧ ಕೊಲ್ಲೂರು ಕ್ಷೇತ್ರಕ್ಕೆ ಈಗ ವಿಜಯ್ ಎಂಟ್ರಿ ಕೊಟ್ಟಿದ್ದಾರೆ. ಮೂಕಾಂಬಿಕಾ ಸನ್ನಿಧಿಗೆ ಭವ್ಯವಾಗಿ ಆಗಮಿಸಿದ್ದಾರಂತೆ ವಿಜಯ್. ಈ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸಿದ್ಧತೆಗಳು ನಡೀತಾ ಇದೆ, ಅವರು ಬರ್ತಾ ಇದ್ದಾರೆ ಅಂತ ಹೇಳಿ. ಹೀಗೆ ಎಲ್ಲವೂ ಕೂಡ ಪಾಲಿಸ್ತಾ ಇದ್ದಾರೆ. ವಿಜಯ್ ಕೂಡ ಸಿಎಂ ಆದ ನಂತರ ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಿರೋದು ಮೊದಲನೇ ಬಾರಿಗೆ. ಅದಾದ ನಂತರ ಈಗ ಮೂಕಾಂಬಿಕೆ ದರ್ಶನ ಪಡಿಬೇಕು ಅನ್ನೋದು ಕೂಡ ಅವರ ಉದ್ದೇಶ. ಹೀಗೆ ಎಲ್ಲವೂ ಕೂಡ ಸಾಂಪ್ರದಾಯಿಕ ಪದ್ಧತಿಗಳೇನಿರುತ್ತೆ ಇಲ್ಲಿ ಎಲ್ಲವೂ ಕೂಡ ಅವರು ಪಾಲಿಸ್ತಾ ಇದ್ದಾರೆ. ಸಂಜೆ 5 ಗಂಟೆವರೆಗೂ ಕೂಡ ಒಂದು ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲವೂ ಕೂಡ ನಡೆಯುತ್ತೆ. ಅದಾದ ನಂತರ ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಮೂಕಾಂಬಿಕಾ ಸನ್ನಿಧಿಗೆ ಭವ್ಯವಾಗಿ ಸಿಎಂ ವಿಜಯ್ ಈಗ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇತಿಹಾಸ ಪ್ರಸಿದ್ಧ ಕೊಲ್ಲೂರು ಕ್ಷೇತ್ರ ಬಹಳಷ್ಟು ವರ್ಷಗಳ ಇತಿಹಾಸ ಹೊಂದಿರುವಂತಹ ಒಂದು ಪ್ರಸಿದ್ಧವಾದಂತಹ ಜಾಗ. ಈ ಹಿಂದೆಯೂ ಕೂಡ ಈಗಾಗಲೇ ನಾನು ಹೇಳ್ತಾ ಇದೆ, ಈ ಹಿಂದೆಯೂ ಕೂಡ ಹಲವು ಸೆಲೆಬ್ರಿಟೀಸ್ಗಳು, ರಾಜಕೀಯ ಗಣ್ಯರು, ಅದರ ಜೊತೆಗೆ ಜನಸಾಮಾನ್ಯರು ಎಲ್ಲರೂ ಕೂಡ ಬಹಳಷ್ಟು ನಂಬಿಕೆಯಿಂದ ಒಂದು ಶ್ರದ್ಧಾ ಭಕ್ತಿಯಿಂದ ಇರುವಂಥ ಒಂದು ಜಾಗ ಇದು. ಹಾಗಾಗಿ ಈಗ ವಿಜಯ್ ಕೂಡ ಅದೇ ಹಾದಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ರಾಜ್ಯಕ್ಕೆ ಇದೇ ವಿಚಾರವಾಗಿ ಎಂಟ್ರಿ ಕೊಟ್ಟಿದ್ರು. ಈಗ ಕೊಲ್ಲೂರು ಕ್ಷೇತ್ರಕ್ಕೆ ಅವರು ಈಗಾಗಲೇ ಬಂದು ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈಗ ಈಗಾಗಲೇ 3:30 ಆಗ್ತಾ ಇದೆ ಸಮಯ. 3:10 ಅವರು ಹೋಗಿ ಅದಾದ ನಂತರ ಸಂಜೆ 5 ಗಂಟೆ ಒಳಗೆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ವಾಪಸ್ ಅಲ್ಲಿಂದ ಹೊರಡಬೇಕಾಗತ್ತೆ. ಹೀಗೆ ಇದೇ ಒಂದು ಉದ್ದೇಶದಿಂದ ವಿಜಯ್ ಹೋಗ್ತಾ ಇರುವಂಥದ್ದು. ಇವತ್ತು ತಮ್ಮ ಹರಕೆಯನ್ನು ತೀರಿಸಬೇಕು ಅಂತ ಹೇಳಿ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಮಾಡಲಿಕ್ಕೆ ವಿಜಯ್ ಈಗ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಏನೆಲ್ಲ ಆಗಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಕೂಡ ಪೊಲೀಸರು ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅಥವಾ ಏನೂ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋಂಥ ಉದ್ದೇಶದಿಂದ ಎಲ್ಲ ಸಿದ್ಧತೆಗಳು ಅದರ ಜೊತೆಗೆ ಎಲ್ಲ ಭದ್ರತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೂಕಾಂಬಿಕಾ ಸನ್ನಿಧಿಗೆ ಈಗ ವಿಜಯ್ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಪಕ್ಕ ಸಾಂಪ್ರದಾಯಿಕ ಉಡುಗೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗೆ ಅಲ್ಲಿರುವಂತಹ ಕೆಲವೊಂದು ಪದ್ಧತಿಗಳನ್ನು, ಸಾಂಪ್ರದಾಯಿಕ ಪದ್ಧತಿಗಳನ್ನು ಫಾಲೋ ಮಾಡ್ತಿದ್ದಾರೆ ವಿಜಯ್ ಕೂಡ. ಹೀಗೆ ಇದೀಗ ಸಿಎಂ ಆದ ಬಳಿಕ ದಳಪತಿ ವಿಜಯ್ ಮೊದಲನೇ ಬಾರಿಗೆ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಉಡುಪಿ ಕೊಲ್ಲೂರು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರುವಂತಹ ವಿಜಯ್ಗೆ ಬೇಕಾಗಿರುವಂತಹ ಒಂದು ಸಿದ್ಧತೆ, ಅದರ ಜೊತೆಗೆ ಭರ್ಜರಿಯಾಗಿ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಈಗ ಸಂಜೆ ವೇಳೆಗೆ ವಿಜಯ್ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸಂಜೆ ಹೊತ್ತರಲ್ಲಿ ಎಲ್ಲ ಒಂದು ಪೂಜಾ ಕೈಂಕರ್ಯ ಅಥವಾ ಈಗಾಗಲೇ ಅವರು ಒಂದಷ್ಟು ಹೋಮ ಹವನ ಎಲ್ಲವೂ ಕೂಡ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ಇದೆಲ್ಲವೂ ಕೂಡ ಮಾಡಿಸಿ ಅದಾದ ನಂತರ ಸಂಜೆ 5 ಗಂಟೆ ನಂತರ ಇಲ್ಲಿಂದ ಹೊರಡ್ತಾರೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗೆ ಎಲ್ಲರೂ ಕೂಡ ಫಾಲೋ ಮಾಡಿಕೊಂಡು ಬಂದಿರುವಂಥದ್ದು ಇಲ್ಲಿ ಸೆಲೆಬ್ರಿಟೀಸ್ಗಳೇ ಆಗಲಿ ಅಥವಾ ಈ ಹಿಂದೆ ಇದ್ದಂಥ ರಾಜಕೀಯ ನಾಯಕರೇ ಇರಲಿ, ವಿಶೇಷವಾಗಿ ತಮಿಳುನಾಡಿನಿಂದ ಅಥವಾ ತಮಿಳುನಾಡಿಗೆ ಸಂಬಂಧಪಟ್ಟಂಥ ಒಂದಷ್ಟು ರಾಜಕೀಯ ಗಣ್ಯರು ಕೂಡ ಬಹಳಷ್ಟು ನಂಟಿರ್ಬೋದು ಕೊಲ್ಲೂರು ಮತ್ತು ಮೂಕಾಂಬಿಕಾ ದೇವಿಗೆ. ಹಾಗಾಗಿ ಈಗ ವಿಜಯ್ ಕೂಡ
ಅದೇ ಹಾದಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಅದೇ ಒಂದು ಉದ್ದೇಶದಿಂದ ಬಂದು ರಾಜ್ಯಕ್ಕೆ ಬೇಕಾಗಿರುವಂತಹ ಒಂದು ಸಿದ್ಧತೆಗಳ ಜೊತೆ ಬಂದಿರುವಂತಹ ವಿಜಯ್ ಇವತ್ತು ವಿಶೇಷ ಪೂಜೆ ಪುನಸ್ಕಾರ ಅದರ ಜೊತೆಗೆ ಹೋಮ ಹವನ ಎಲ್ಲವೂ ಕೂಡ ಮಾಡಿಸಿ ಅದಾದ ನಂತರ ಹೊರಡ್ತಾರೆ.